ಅಂದರೆ ಶ್ರೀಪಾಲ್ ಅವರು ಧ್ವನಿ ಎತ್ತಿದ್ರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೆಳಕು ಬರುತ್ತೆ. ಶ್ರೀಪಾಲ್ ಅವರು ಧ್ವನಿ ಎತ್ತಿದ್ರೆ 52ನೇ ವಾರ್ಡಲ್ಲಿ ಸಮಸ್ಯೆಗಳು ಬಗೆಹರಿತವೆ. ಆಗ ಈ 800 ವರ್ಷದ ಇತಿಹಾಸದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟ ನಮ್ಮ ಸರ್ಕಾರ ಆಗ್ಬೋದು, ಹಿಂದೆ BJP ಸರ್ಕಾರ ಆಗ್ಬೋದು, ಯಾಕೆ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿದ್ರೂ ನೆಗ್ಲೆಕ್ಟ್ ಆಗ್ತಾವೆ. ಹೀಗೆ ಅಭಿವೃದ್ಧಿ ಕಾರ್ಯ ಏನು ಮಾಡಬೇಕು ಅಂತ ಈವರೆಗೂ ಯಾರೂ ಅದನ್ನು ತಿರುಗಿ ನೋಡಿದವ್ರಿಲ್ಲ. ಇಡೀ BJP ಸರ್ಕಾರಕ್ಕೆ ನಾನು ಗೋಗರ್ದಿದ್ದೀನಿ ಸರ್. ಶ್ರೀಪಾಲ್ ಅವರೇ, ನೀವು ಮಾತಾಡ್ತಾ ಮಧ್ಯದಲ್ಲಿ ಒಂದು ಪದ ಬಳಸಿದ್ರಿ, BJP ನನ್ನನ್ನು ಪರೋಕ್ಷವಾಗಿ ಬೆಳೆಸ್ತು ಅಂತ. ಹೇಗೆ ಅದು? ಇಷ್ಟೆಲ್ಲ ಆದ್ರೂ ಕೂಡ ಅವ್ರು ನಡ್ಕೊಂಡಿದ್ದ ರೀತಿ, ನಡವಳಿಕೆ ಹೇಗಿತ್ತು ಅಂದರೆ, ನಾನು ಮೂಲ ರಾಜಕಾರಣಕ್ಕೆ ಇಳಿದಿದ್ದೇ ನಾನು ಅವರ ಒಂದು ಆಪೋಸಿಟಾಗಿ. ಅದೇ ನನಗೆ ಗುರಿ. ಅಲ್ಲ, ಅವ್ರು ಸೈಲೆಂಟಾಗಿದ್ದಾರೆ ಅಂದರೆ ಜನಗಳು ಅದನ್ನು ಪ್ರಶ್ನಿಸ್ಬೇಕಲ್ವಾ? ಏನು ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ಈವರೆಗೂ? BJPಗೆ ಹೇಳ್ತೀನಿ ಮಾತನ್ನು, ಯಾವುದು ಮಾಡಿದ್ದೀರಾ ಹೇಳಿ. ಜನತೆಗೆ ಅನುಕೂಲ ಆಗೋಂಥ ಕೆಲಸ ಏನು ಮಾಡಿದ್ದೀರಾ? ಸೊ ಇದು ಮಾಡಿದ್ರಿ. ಇನ್ನು ಎಲ್ಲ ಥರದಲ್ಲೂ ನೀವು ವಿಧಾನಸೌಧದಲ್ಲೇ ಕೂತ್ಕೊಂಡು ಬ್ಲೂ ಫಿಲಮ್ ನೋಡಿದವ್ರು. ನೀವು ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟಕ್ಕೂ ಏನೂ ಮಾಡಿಲ್ಲ, ಆ ದೇವ್ರು ನೋಡ್ತಾ ಇದ್ದಾನೆ ನಿಮ್ಮನ್ನು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ, ಮೈಸೂರು ಚಾಮುಂಡೇಶ್ವರಿ ನಿಮ್ಮನ್ನು ಕೈ ಹಿಡಿತಾಳ? ಹಿಡಿಲೇ ಇಲ್ಲ. ನೀವು ಪೂಜೆಗೆ ಹೋದಾಗಲೇ ನೀವು ಹೊಡೆದಂಥ ತೆಂಗಿನಕಾಯಿ ಹೊಡಿಲಿಲ್ಲ. ಆಯಿತು, ನೀವು ಹೋದ್ರಿ, ಮನೆಗೆ ಹೋದ್ರಿ, ಇವತ್ತು ಮೂಸ್ ನೋಡೋರು ನಿಮ್ಮನ್ನು ಗತಿ ಇಲ್ಲ. ತಿರ್ಗಾ ಅಧ್ಯಕ್ಷನ ಸ್ಥಾನಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ ಅಂತಿದ್ದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ನಿಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವೇಳೆ ನೀವು 52ನೇ ವಾರ್ಡಲ್ಲಿ ಗೆದ್ದರೆ ಏನೇನು ಹೊಸ ಯೋಜನೆಗಳನ್ನ ತರ್ತೀನಿ ಅಂತ ನಿಮಗೆ ಆಸೆ ಮತ್ತು ನಿರೀಕ್ಷೆಗಳಿದೆ? ಆ ಚಾಮುಂಡೇಶ್ವರಿ ಆಣೆ ಇಟ್ಟು ಹೇಳ್ತೀನಿ, ನಾನು ದುಡ್ಡಿಗೋಸ್ಕರ ಬಂದಿಲ್ಲ, ಅಥವಾ ಯಾರದ ಒತ್ತಾಯಕ್ಕೋಸ್ಕರ ಬಂದಿಲ್ಲ, ಅಥವಾ ಹಣ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇಲ್ಲವೇ ಇಲ್ಲ.